ಹಾಯ್, ವೆಲ್ಕಮ್ ಟು ದಾರು ಗ್ರೂಪ್. ಇವತ್ತು ನಾವಿಲ್ಲಿ ಅಡಿಕೆ ಪ್ಲಾಂಟಿಂಗ್ ಮಾಡ್ತಾ ಇದ್ದೇವೆ. ಅಡಿಕೆ ಬಹಳ ಮುಖ್ಯವಾದ ಬೆಳೆ ಈ ಭಾಗದಲ್ಲಿ, ನಮ್ಮ ಹುಬ್ಳಿ ಸೈಡ್ ಅಂತಂದ್ರೆ. ಯಾಕಂದ್ರೆ ಹೆಚ್ಚಿನ ಲಾಭ ಒಂದು ನಿರೀಕ್ಷೆನ ಹೊಂದುತ್ತಿದ್ದಾರೆ ರೈತರು. ಹಾಗಾಗಿ ಅಡಿಕೆ ಪ್ಲಾಂಟಿಂಗ್ ಮಾಡೋ ವಿಧಾನ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಲೈನ್ ಸ್ಟ್ರೇಟ್ ಇರಬೇಕು. ಗಿಡದಿಂದ ಗಿಡಕ್ಕೆ 8 ಫೀಟ್, ಸಾಲಿಂದ ಸಾಲಿಗೆ 8 ರಿಂದ 9 ಅಡಿ ಇಡಬೇಕು. ಇದಕ್ಕೆ ಗುಂಡಿ ದಾಯ ಅಂತಂದ್ರೆ 1 ಫೀಟ್ ಬೈ 1 ಫೀಟ್. ಇಲ್ಲಿ ನೀವು ನೋಡ್ಬೋದು, ಬ್ಯಾಕ್ ಇಂದ ಸ್ವಲ್ಪನೇ ದಾಯ ಮಾಡಿ, ಬಹಳ ಡೀಪ್ ಆಗಿ ಬಹಳ ಒಳಗಡೆ ಗಿಡ ಇಟ್ರೆ ನಡೆಯೋದಿಲ್ಲ. ಗಿಡದ ನಾಟಿ ಆದ್ಮೇಲೆ ಇದನ್ನ ಚೆನ್ನಾಗಿ ಇಲ್ಲಿ ತುಳಿಬೇಕು. ಅಂದ್ರೆ ಗಾಳಿ, ಏರ್ ಹೋಗ್ಬಾರ್ದು. ಅದಕ್ಕಾಗಿ ಇಲ್ಲಿ ನಾವು ತುಳಿತಾ ಇರಬಹುದು. ಆಮೇಲೆ ಇದಕ್ಕೆ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ನಾಟಿ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಡಿ. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರದಲ್ಲಿ ಹುಳಗಳು ಇರುತ್ತೆ. ಆ ಹುಳುಗಳು ಅಡಿಕೆನ ಹಾಳು ಮಾಡ್ಬೋದು. ಅದಕ್ಕೆ ಸಾವಯವ ಗೊಬ್ಬರ ನೀವು ಪ್ರೊಸೆಸ್ಡ್, ಅಂದ್ರೆ ಡ್ರೈ ಇರೋದು, ಒಣ ಇರೋದನ್ನ ಹಾಕ್ಬೇಕಾಗತ್ತೆ. ಇದನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಅಡಿಕೆ ಕೃಷಿಯಲ್ಲಿ ಏನು ಸಮಸ್ಯೆ ಆಗಲ್ಲ. ಅಡಿಕೆಗೆ ಒಳ್ಳೆ ತಳಿ ಅಂದ್ರೆ ಚನ್ನಗಿರಿ ತಳಿ. ನಿಮಗೆ ಯಾವುದೇ ಸಸಿ ಬೇಕಂದ್ರೆ ತಳಗ್ ಬರ್ತಾ ನಂಬರ್ಗೆ ಸಂಪರ್ಕಿಸಬಹುದು. ನಮ್ಮ ತಂಡದಿಂದ ಸಸಿನ ಪಡಿಬಹುದು. ಓಕೆ, ಥ್ಯಾಂಕ್ ಯು.